3 ವರ್ಷ ವಿದ್ಯುತ್ ದರ ಏರಿಕೆ ಗ್ಯಾರಂಟಿ. ಈ ವರ್ಷದಿಂದ ಪ್ರತಿ ವರ್ಷವೂ ಕೂಡ ವಿದ್ಯುತ್ ದರ ಏರಿಕೆ ಆಗ್ತಲೇ ಹೋಗುತ್ತೆ. ಇದು ಕೂಡ ಈ ಆದೇಶದಲ್ಲಿ ಇದೆ, ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಈ ವರ್ಷ 36 ಪೈಸೆ ಏರಿಕೆ ಆಗುತ್ತೆ. ಮುಂದಿನ ವರ್ಷ ಅಂದ್ರೆ 2026ಕ್ಕೆ 35 ಪೈಸೆ ಮತ್ತೊಮ್ಮೆ ಹೆಚ್ಚಳ ಆಗುತ್ತೆ. ಅದಾದ ನಂತರ 2027ರಂದು 34 ಪೈಸೆ ಏರಿಕೆ ಆಗುತ್ತೆ. ಸೊ ಈ ರೀತಿಯಾಗಿ ಮುಂದಿನ ಸತತ 3 ವರ್ಷಗಳ ಕಾಲ ವಿದ್ಯುತ್ ದರ ಏರಿಕೆಯಾಗೋದು ಈ ಆದೇಶದಲ್ಲಿ ಈಗಾಗಲೇ ಉಲ್ಲೇಖ ಆಗಿದೆ. ಈ ವರ್ಷ 36 ಪೈಸೆ ಏರಿಕೆಯನ್ನು ಮಾಡ್ತಾ ಇದ್ರೆ 2026ಕ್ಕೆ 35 ಪೈಸೆ, 27ಕ್ಕೆ 34 ಪೈಸೆ ಏರಿಕೆ ಆಗ್ತಾ ಹೋಗುತ್ತೆ. ಪ್ರತಿ ಯೂನಿಟ್ಗೆ ವಿದ್ಯುತ್ ದರ ಏರಿಸುವ ಕುರಿತಾಗಿ ಸುಪ್ರೀಂ ಸೂಚನೆಯನ್ನ ನೀಡಿರೋದು. ಸತತ 3 ವರ್ಷ ವಿದ್ಯುತ್ ದರ ಏರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಸುಪ್ರೀಂ ಕೋರ್ಟ್ನ ಆದೇಶದ ರೀತಿಯಲ್ಲಿ ಗ್ರಾಹಕರಿಂದಲೇ ಹಣವನ್ನು ವಸೂಲಿ ಮಾಡೋದಕ್ಕೆ ಮುಂದಾಗಿರೋದು. ಕೆಪಿಟಿಸಿಎಲ್ ನೌಕರರ ಪಿಂಚಣಿಗೆ ಸರ್ಕಾರದ ಬದಲು ಗ್ರಾಹಕರಿಂದ ಹಣ ವಸೂಲಿಗೆ ಮುಂದಾಗಿರೋದು. ವಿದ್ಯುತ್ ದರ ಏರಿಕೆಯ ಬಗ್ಗೆ ಸರ್ಕಾರಕ್ಕೆ ಗೊತ್ತೇ ಇಲ್ವಂತೆ. ವಿದ್ಯುತ್ ದರ ಏರಿಕೆಯ ಬಗ್ಗೆ ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ದರ ಏರಿಕೆಯ ಬಗ್ಗೆ ಸಚಿವ ಜಾರ್ಜ್ ಜೊತೆಗೆ ಚರ್ಚೆಯನ್ನು ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ. 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ. 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ. 36 ಪೈಸೆ ಏಪ್ರಿಲ್ 1ರಿಂದ 3 ವರ್ಷ ವಿದ್ಯುತ್ ದರ ಏರಿಕೆ ಗ್ಯಾರಂಟಿ. ಈ ವರ್ಷದಿಂದ ಪ್ರತಿ ವರ್ಷವೂ ಕೂಡ ವಿದ್ಯುತ್ ದರ ಏರಿಕೆ ಆಗ್ತಲೇ ಹೋಗುತ್ತೆ. ಇದು ಕೂಡ ಈ ಆದೇಶದಲ್ಲಿ ಇದೆ, ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಈ ವರ್ಷ 36 ಪೈಸೆ ಏರಿಕೆ ಆಗುತ್ತೆ. ಮುಂದಿನ ವರ್ಷ ಅಂದ್ರೆ 2026ಕ್ಕೆ 35 ಪೈಸೆ ಮತ್ತೊಮ್ಮೆ ಹೆಚ್ಚಳ ಆಗುತ್ತೆ. ಅದಾದ ನಂತರ 2027ರಂದು 34 ಪೈಸೆ ಏರಿಕೆ ಆಗುತ್ತೆ. ಸೊ ಈ ರೀತಿಯಾಗಿ ಮುಂದಿನ ಸತತ 3 ವರ್ಷಗಳ ಕಾಲ ವಿದ್ಯುತ್ ದರ ಏರಿಕೆಯಾಗೋದು ಈ ಆದೇಶದಲ್ಲಿ ಈಗಾಗಲೇ ಉಲ್ಲೇಖ ಆಗಿದೆ. ಈ ವರ್ಷ 36 ಪೈಸೆ ಏರಿಕೆಯನ್ನು ಮಾಡ್ತಾ ಇದ್ರೆ 2026ಕ್ಕೆ 35 ಪೈಸೆ, 27ಕ್ಕೆ 34 ಪೈಸೆ ಏರಿಕೆ ಆಗ್ತಾ ಹೋಗುತ್ತೆ. ಪ್ರತಿ ಯೂನಿಟ್ಗೆ ವಿದ್ಯುತ್ ದರ ಏರಿಸುವ ಕುರಿತಾಗಿ ಸುಪ್ರೀಂ ಸೂಚನೆಯನ್ನ ನೀಡಿರೋದು. ಸತತ 3 ವರ್ಷ ವಿದ್ಯುತ್ ದರ ಏರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಸುಪ್ರೀಂ ಕೋರ್ಟ್ನ ಆದೇಶದ ರೀತಿಯಲ್ಲಿ ಗ್ರಾಹಕರಿಂದಲೇ ಹಣವನ್ನು ವಸೂಲಿ ಮಾಡೋದಕ್ಕೆ ಮುಂದಾಗಿರೋದು. ಕೆಪಿಟಿಸಿಎಲ್ ನೌಕರರ ಪಿಂಚಣಿಗೆ ಸರ್ಕಾರದ ಬದಲು ಗ್ರಾಹಕರಿಂದ ಹಣ ವಸೂಲಿಗೆ ಮುಂದಾಗಿರೋದು. ವಿದ್ಯುತ್ ದರ ಏರಿಕೆಯ ಬಗ್ಗೆ ಸರ್ಕಾರಕ್ಕೆ ಗೊತ್ತೇ ಇಲ್ವಂತೆ. ವಿದ್ಯುತ್ ದರ ಏರಿಕೆಯ ಬಗ್ಗೆ ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ದರ ಏರಿಕೆಯ ಬಗ್ಗೆ ಸಚಿವ ಜಾರ್ಜ್ ಜೊತೆಗೆ ಚರ್ಚೆಯನ್ನು ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ. 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ. 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ. 36 ಪೈಸೆ ಏಪ್ರಿಲ್ 1ರಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.